ಕಳೆದ ವಾರ ನನ್ಗೆ ಒಬ್ರು ಕ್ಲೈಂಟ್ ಬಂದಿದ್ರು. ಅವ್ರದ್ದೇನು ಅಂತ ಅಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ನನ್ನ ಜೀವನದಲ್ಲಿ ತುಂಬಾನೇ ಸ್ಟಕ್ ಫೀಲಿಂಗ್ ಅನಿಸ್ತಾ ಇದೆ. ಯಾರೋ ಬಂದ್ಬಿಟ್ಟು ಬ್ಲಾಕ್ ಮ್ಯಾಜಿಕ್ ತರ ಮಾಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಯಾವ ಕೆಲ್ಸಗಳು ಕೂಡ ಮೂವ್ ಆನ್ ಆಗ್ತಾ ಇಲ್ಲ. ಸೊ ನನ್ಗೆ ಈ ತರ ಮೈ ಎಲ್ಲ ಭಾರ ಅನಿಸ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ ಅಂತ ಅನ್ನೋದನ್ನ ಹೇಳಿ ನನ್ಗೆ ಒಂದ್ ಸ್ವಲ್ಪ ಗೈಡೆನ್ಸ್ ಮಾಡಿ ಅಂತ ಹೇಳಿದ್ರು. ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್. ನಾನು ಟ್ಯಾರೋ ಕೋಚ್ ಮತ್ತು ಎನರ್ಜಿ ಹೀಲರ್. ಸೊ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಟಾಪಿಕ್ ಬರೋಣ. ಸೊ ತುಂಬಾನೇ ಒಂದು ಎಮೋಷನಲ್ ಆಗಿ ತುಂಬಾನೇ ಸ್ಟಕ್ ಫೀಲಿಂಗ್ ಆಗ್ತಾ ಇದೆ, ಅದನ್ನ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಾನು ಅವ್ರನ್ನ ಕಾಮ್ ಡೌನ್ ಮಾಡಿದೆ, ಸ್ವಲ್ಪ ಮೆಡಿಟೇಷನ್ ಅನ್ನ ಮಾಡಿಸಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಹರಿಬರಿಯಲ್ಲಿ ಇದ್ರು, ನನ್ಗೇನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋ ಒಂದು ವಿಚಾರದಲ್ಲಿ ಇದ್ರು. ಸೊ 5 minutes ಮೆಡಿಟೇಷನ್ ಅನ್ನ ಮಾಡಿ ಕಾರ್ಡ್ ಅನ್ನ ಶಫಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಗ ಬಂದ ಉತ್ತರ ಏನು, ಯಾವ ಕಾರ್ಡ್ ಬಂತು ಅಂತ ಅಂದ್ರೆ, ಕಾರ್ಡ್ ಬಂದಿದ್ದು ಟವರ್. ಸೊ ಟವರ್ ಬಂದಿದ ತಕ್ಷಣನೇ ನಾನು ಅವರಲ್ಲಿರುವಂತಹ ಒಂದು ಏನಾಗ್ತಾ ಇದೆ, ಅವ್ರ ಜೀವನದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಹೋಯ್ತು. ಸೊ ಟವರ್ ಕಾರ್ಡ್ ಅಲ್ಲಿ ನಾನು ಫಸ್ಟ್ ಪ್ರಶ್ನೆ ಅವ್ರಿಗೆ ಏನ್ ಕೇಳಿದ್ದು ಅಂತಂದ್ರೆ, ಯಾವ ಒಂದು ಭಯವನ್ನ ನೀವು ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಇಲ್ಲ ಮೇಡಮ್, ನಾನು ಆರಾಮಿದ್ದೀನಿ, ನನ್ಗೆ ಯಾವುದೇ ತರದಾದಂತಹ ಭಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಆದ್ರೆ ಕೆಲವೊಂದು ಕಾರ್ಡ್ಸ್ ಗಳ ಮುಖಾಂತರ ಅವ್ರಿಗೆ ಪದೇ ಪದೇ ನಾನು ಕೇಳಲಿಕ್ಕೆ, ಸರಿಯಾದ ಕ್ವಶನ್ ಗಳನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯಾವ ರೀತಿ, ಹೇಗಾಯ್ತು, ಯಾಕೆ ರೀತಿ ಸ್ಟಕ್ನೆಸ್, ಯಾವಾಗಿಂದ ಆಯ್ತು ಅಂತ ಎಲ್ಲ ಕ್ವಶನ್ ಗಳನ್ನ ನಾನು ಕೇಳ್ತಾ ಹೋದೆ. ಸ್ವಲ್ಪ ಈ ಒಂದು ಸೆಷನ್ ಸ್ವಲ್ಪ ಜಾಸ್ತಿ ತನಕನೇ ತಗೊಳ್ತಾ ಹೋಯ್ತು. ಸೊ ಆಗ ಅವರು ಅಕ್ಸೆಪ್ಟ್ ಮಾಡಿದ್ರು, ಹೌದು ನಾನು ಚೈಲ್ಡ್ಹುಡ್ ಟ್ರಾಮಾದಲ್ಲಿ ಇದ್ದೀನಿ. ನಾನು ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ನನ್ನ ಒಂದು ಬಾಲ್ಯ ದಿನಗಳಲ್ಲಿ ನಾನು ಏನೋ ಯಾವುದೋ ಒಂದು ತುಂಬಾನೇ ಹೆದರಿದ್ದೀನಿ, ನನ್ಗೆ ಅದು ತುಂಬಾನೇ ಕಾಡ್ತಾ ಇರುತ್ತೆ ಕೆಲವೊಂದ್ಸರಿ ಅಂತ ಹೇಳ್ಬಿಟ್ಟು ಹೀಲಿಂಗ್ ಆಗಿದ್ಮೇಲೆ ಆ ಆನ್ಸರ್ ಬಂತು. ಓಕೆ, ಆ ಆನ್ಸರ್ ಬಂದಾಗಿದ್ಮೇಲೆ ಗೊತ್ತಾಯ್ತು. ಸೊ ಆಲ್ರೆಡಿ ಅವರು 50+ years ಆಕ್ಚುಲಿ ಇರುವಂತದ್ದು. ಸೊ ಅವರು ಬಾಲ್ಯದ ಅವಸ್ಥೆಯಲ್ಲಿ ಇರುವಂತಹ ಒಂದು ಭಯವನ್ನ ಇಟ್ಕೊಂಡಿದ್ದಾರೆ. ಸೊ ಭಯವನ್ನ ಮರ್ತು ಬಿಟ್ಟಿದ್ದಾರೆ. ಆಗಿರುವಂತಹ ಒಂದು ಸನ್ನಿವೇಶ ಆಗಿರ್ಬೋದು, ಅದೆಲ್ಲದನ್ನು ಕೂಡ ಮರೆತು ಮುಂದೆ ಬಂದಿದ್ದಾರೆ. ಬಟ್ ಆದ್ರೆ ಬಾಡಿ ಇದೆಯಲ್ಲ, ಸೊ ದೇಹ ಮೆಮೊರಿ ಅನ್ನೋದು, ಬಾಡಿ ಮೆಮೊರಿ ಅಂತ ಅನ್ನೋದು ಸೊ ಹಾಗೆ ಉಳಿದಿದೆ. ಸೊ ಯಾವಾಗಾದ್ರೂ ಏನಾದ್ರೂ ಕೆಲಸ ಮಾಡ್ತಾರೆ ಅಂತ ಅಂದಾಗ ಆ ಬಾಡಿ ಏನಾಗ್ತಿದೆ ಅಂತ ಅಂದ್ರೆ, ಆ ದೇಹದಲ್ಲಿ ಇರುವಂತಹ ಆಗ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ವಾ, ಸೊ ಅದೇ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಬೇರೆ ಬೇರೆ ತರದಲ್ಲಿ ಅವ್ರಿಗೆ ಪ್ರೊಜೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಅವ್ರದ್ದು ಸ್ಟಕ್ನೆಸ್ ಅಂತ ಅನ್ನೋದು ಒಂದು ಕಾರ್ಡ್ ಮುಖಾಂತರ ಅವ್ರಿಗೆ ತಿಳಿತಾ ಹೋಯ್ತು. ಸೊ ಗೊತ್ತಾಯ್ತಲ್ವಾ, ಟ್ಯಾರೋ ಅಂತ ಅನ್ನೋದು ಪ್ರಿಡಿಕ್ಷನ್ ಮಾಡೋದು ಅಲ್ಲ. ಸೊ ಅದ್ರ ಬದಲು ನಮ್ಮ ಒಂದು ಲೈಫ್ ಅಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂಡ್ ಏನನ್ನ ಅದು ಸೂಚನೆ ಮಾಡ್ತಾ ಇದೆ ಅಂತ ಅನ್ನೋದು. ಸೊ ಇವಾಗ ನಾನು ಹೇಳ್ದೆ, ಅವ್ರಿಗೆ ತುಂಬಾನೇ ಒಂದು ಚೈಲ್ಡ್ಹುಡ್ ಟ್ರಾಮಾದು ಅದು ಒಂದು ತೋರಿಸ್ತು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಎಲ್ಲಾರ್ದ ಲೈಫ್ ಅಲ್ಲಿ ಒಂದೊಂದು ಪ್ರಾಬ್ಲಮ್ಗೆ ಡೀಪ್ ರೂಟೆಡ್ ಆಗಿ ಒಂದೊಂದು ಪ್ರಾಬ್ಲಮ್ಸ್ಗಳು ಅಟ್ಯಾಚ್ಮೆಂಟ್ ಆಗಿರ್ತವೆ, ಅದನ್ನ ನಾವು ಮರ್ತೋಗಿರ್ತೀವಿ. ಸೊ ಮತ್ತಾಕೆ ತಡ, ಬರುವಂತಹ ಶನಿವಾರದಲ್ಲಿ ಫ್ರೀ ಟ್ಯಾರೋ ಮಾಸ್ಟರ್ ಕ್ಲಾಸ್ ಅನ್ನ ಇಟ್ಕೊಂಡಿದ್ದೇನೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ, ಟ್ಯಾರೋ ಕಾರ್ಡ್ ಅನ್ನ ಹೀಲಿಂಗ್ ಮುಖಾಂತರ ನಾವು ಕಲಿಬೇಕು ಅಂಡ್ ನಮ್ಮನ್ನ ನಾವು ಹೀಲ್ ಮಾಡ್ಬೇಕು. ಅಂಡ್ ಟ್ಯಾರೋ ರೀಡಿಂಗ್ ಅಂತ ಅನ್ನೋದು ತುಂಬಾನೇ ಈಸಿ. ಓಕೆ, 78 ಕಾರ್ಡ್ಸ್ ಗಳನ್ನ ಮೆಮೊರೈಸ್ ಇಲ್ದಂಗೆನೆ, ತುಂಬಾ ನೆನ್ಪಿಟ್ಕೊಂಡಿಲ್ದಂಗೆನೆ ಅದನ್ನ ಕಲಿಬಹುದು. ಸೊ ಆ ರೀತಿ ನಿಮ್ಗೂ ಕಲಿಬೇಕು ಅಂತ ಆಸಕ್ತಿ ಏನಾದ್ರು ಇತ್ತು ಅಂತ ಅಂದ್ರೆ, ಕೆಳಗೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ, ಜಸ್ಟ್ ಅದು ನಂಬರ್, ಇಮೇಲ್ ಮತ್ತೆ ಹೆಸರನ್ನ ಕೇಳುತ್ತೆ. ಜಸ್ಟ್ ಅದನ್ನ ಕಂಪ್ಲೀಟ್ ಮಾಡಿ, ಆ ಒಂದು ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿ ಅಂಡ್ ರಿಜಿಸ್ಟ್ರೇಷನ್ ಆಗಿ. ಸೊ ಶನಿವಾರದಲ್ಲಿ ನಾನು ಮೀಟ್ ಆಗ್ತೀನಿ. ಧನ್ಯವಾದಗಳು.